ನಮಸ್ತೆ ಸರ್. ತಮ್ಮ ಹೆಸರು? ನಿಂಗಪ್ಪ ಅವನ್ರಿ. ನಿಂಗಪ್ಪ ಅಳವಂಡ್ರಿ. ಅಳವಂಡಿ. ಊರು ಯಾವುದು? ದೋಣಿ ರೀ ಸರ್. ದೋಣಿ. ತಾಲೂಕು? ತಾಲೂಕು ಮುಂಡ್ರಿ ಸರ್. ಜಿಲ್ಲೆ ಗದಗ. ಜಿಲ್ಲಾ ಗದಗ ಸರ್. ಇದು ಬೀನ್ಸ್ ಬೆಳೆ ಅಲ್ಲ? ಹ್ಞೂ ಸರ್, ಬೀನ್ಸ್ ಬೆಳೆ ಸರ್. ಇದನ್ನು ಏನೇನು ಮಾಡಿದಿರಪ್ಪ? ಇದಕ್ಕೆ ರೀ ಸರ ಬೆಡ್ ಹೊಡಿ ಸರ, ಹೊಳ್ಳಿ ಮತ್ತು ಬೀಜ ಹೊಡಿ ಸರ, ಡ್ರಿಪ್ ಹಾಕ್ಸಿ ಮತ್ತು ಹೊಳ್ಳಿ ಬೀಜ ಹೊಡಿಸಿ ನೀರು ಬಿಟ್ಟು ಸರ್. ಬೀಜಕ್ಕೆ ಏನಾರ ಬೀಜ ಉಪಚಾರ ಮಾಡಿ ಸರ್. ಯಾರು RPS ಮಾಡಿ ಸರ್. RPS ಮಾಡಿ ಸರ್. RPS ಮಾಡಿ ಸರ್. ಈಗ ಎಷ್ಟು ಸಲ ಉಪಯೋಗ ಮಾಡಿದೆ ಇದನ್ನು? ಈ RPS ಈಗ 3 ಸಲ ಮಾಡೀನಿ ಸರ್. 3 ಸಲ ಮಾಡಿದ್ವಿ. ಹ್ಞೂ ಸರ್. 3 ಸಲ ಯಾವ ರೀತಿ ಮಾಡಿದ್ವಿ? ಈ 2 ಸಲ ರೀ ಡ್ರಿಪ್ನಾಗ ಕೊಟ್ಟಿನಿ ರೀ. ಹಾಂ. ಒಮ್ಮೆ ಮ್ಯಾಚ್ ಸ್ಪ್ರೇ ಮಾಡಿ ಸರ್. ಮ್ಯಾಗ ಸ್ಪ್ರೇ ಮಾಡಿದ್ವಿ. ಹ್ಞೂ ಸರ್. ನಿಮ್ಗೆ ಹೆಂಗೆ ಅನ್ಸೈತಿ ಇದು ಬೆಳೆ? ನಮ್ಗೆ ಚಲೋ ಅನ್ಸೈತೆ ಸರ್. ಇದು ಮಾಡಿಲ್ಲ ಚಲೋ ಅನ್ಸೈತೆ ಸರ್. ಚಲೋ ಅನ್ಸೈತಿ? ಹ್ಞೂ ಸರ್. ಮತ್ತಿನ್ನು ಬೇರೆ ಯಾವ್ದು ಏನು ಹಾಕಿಲ್ಲ? ಮತ್ತು ಬೇರೆ ಯಾವ್ದು ಹಾಕಿಲ್ಲ ಸರ್. ಇದು ಅಷ್ಟೇ ಹಾಕಿ? ಇದು ಅಷ್ಟೇ ಸರ್. ಹೌದಾ? ಹ್ಞೂ ಸರ್. ನಿಮಗೆ ಈ ಬೆಳೆ ಪ್ರಮಾಣ ಹೆಂಗೆ ಕಾಣಿಸುತ್ತೆ? ನಮ್ಗೆ ಇದನ್ನ ಹಾಕಿಂದ ಚಲೋ ಅನ್ಸುತ್ತೆ ಸರ್. ಚಲೋ ಅನ್ಸುತ್ತೆ. ಹ್ಞೂ ಸರ್. ಇದು ಕುಡಿ ಜಾಸ್ತಿ ಸಾಗೈತೆ ಸರ್. ಹಾಂ. ಹ್ಞೂ ಸರ್. ಹೂ ಮಗ್ಗಿ ಬರಾಕೊಂತೈತಲ್ಲ? ಹ್ಞೂ ಸರ್. ಬರಾಕೊಂತೈತೆ. ಹ್ಞೂ ಸರ್. ಇದನ್ನ ಹಾಕಿಂದ ಬರೋಕೈತೆ ಸರ್. ಹಾಂ ಅಂತ ಹೇಳಿ ಈ ಡೋಣಿ ಗ್ರಾಮಕ್ಕೆ ನಾವು ಬೀನ್ಸ್ ಬೆಳೆಗೆ ಬೀಜೋಪಚಾರಲಿಂತ್ರ ಮತ್ತು ಡ್ರಿಪ್ನೊಳಗೆ ಸಾಯಿಲ್ ಗಾರ್ಡ್ ಮತ್ತು RPS ಕೊಟ್ಟಿದ್ದಾರೆ, ಮ್ಯಾಗ ಸ್ಪ್ರೇನು ಕೊಟ್ಟಿದ್ದಾರೆ. ಒಳ್ಳೆ ಬೆಳೆ ಬಂದಿದೆ ಅಂತ ಹೇಳಿ ರೈತರು ಇದನ್ನು ಭಾವಿಸ್ತಾ ಇದ್ದಾರೆ. ಆಜುಬಾಜು ಇದ್ದ ರೈತರಿಗೆ ನೀವು ಆಜುಬಾಜು ರೈತರಿಗೆ ಹೇಳ್ಬೋದಾ? ಹೇಳಿ ಸರ್, ಹೇಳ್ತೀನಿ ಸರ್. ನಾನು ಹೇಳ್ತೀನಿ ಹೇಳ್ತೀನಿ ಸರ್. ನೋಡಿ